ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ನಾವು ವಿಧವಾದ ಬಜ್ಜಿಯನ್ನು ರುಚಿ ನೋಡಿಬಿಟ್ಟಿದ್ದೀವಿ. ಇವಾಗ ವೆರೈಟಿಯಾಗಿ ಡಿಫ್ರೆಂಟಾಗಿ ಪೈನಾಪಲಲ್ಲಿ ಒಂದು ಬಜ್ಜಿ ಮಾಡೋಣ. ತುಂಬ ಚೆನ್ನಾಗಿದೆ, ಸಿಂಪಲ್ ರೆಸಿಪಿ, ಟೀ ಟೈಮ್ ಸ್ನ್ಯಾಕ್ ಅಂತೂ ಸಕ್ಕದಾಗಿರುತ್ತೆ. ಟ್ರೈ ಮಾಡಿ. ಬನ್ನಿ ವಿಡಿಯೋ ಹೋಗೋಣ. ನಮಗೆ ಬೇಕಾಗಿರೋದು ಪೈನಾಪಲ್. ನಾನೊಂದು ಅರ್ಧ ಭಾಗ ಪೈನಾಪಲ್ನ ತೊಗೊಂಡಿದ್ದೀನಿ. ಅದನ್ನು ಅಡ್ಡ ಕಟ್ ಮಾಡಿ ಡೈಮಂಡ್ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಬೇಡ, ಮೀಡಿಯಮ್ ಸ್ಲೈಸಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಎಲ್ಲ ಪೈನಾಪಲ್ನ ಕಟ್ ಮಾಡ್ಕೊಂಡು ನಾನೊಂದು ಅರ್ಧ ಪೋರ್ಷನ್ ತೊಗೊಂಡಿದ್ದೀನಿ. ಸೊ ಒಂದು 2-3 ಜನಕ್ಕೆ ಆರಾಮಾಗಿ ತಿನ್ಬೋದು. ಸೊ ನಿಮ್ಮ ಕ್ವಾಂಟಿಟಿ ನೀವು ನೋಡ್ಕೊಂಡು ಮಾಡಿ. ಇವಾಗ ನೆಕ್ಸ್ಟ್ ನಮಗೆ ಇದಕ್ಕೆ ಬೇಕಾಗಿರೋದು ಮೈದಾ. 100 ಗ್ರಾಮಷ್ಟು ಮೈದಾ ತೊಗೊಂಡಿದ್ದೀನಿ. ಮೈದಾ ಜೊತೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ಉಪ್ಪು, ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ತೀವಿ ಲಾಸ್ಟಲ್ಲಿ. ಫಸ್ಟಿಗೆ ಒಂದು ಸ್ವಲ್ಪ ಉಪ್ಪು, ಒಂದೇ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಜೀರಿಗೆ, 1/4 ಟೀ ಸ್ಪೂನಷ್ಟು ಜೀರಿಗೆ. ಇದರಲ್ಲಿ ಕಲರ್ ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಹಂಗಾಗಿ ನ್ಯಾಚುರಲ್ ಆಗಿ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಇದಿಷ್ಟನ್ನು ಚೆನ್ನಾಗಿ ಸ್ಟಿರ್ ಮಾಡ್ಕೊಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಉಪ್ಪು, ಅರಿಶಿನ, ಜೀರಿಗೆ ಎಲ್ಲ ಕಡೆಯೂ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವು ಸ್ವಲ್ಪನೇ ನೀರನ್ನು ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೇ ವಿಕ್ಸ್ಕರನ್ನು ಉಪಯೋಗಿಸ್ಬಿಟ್ಟು ನಿಧಾನಕ್ಕೆ ನೀರನ್ನು ಸ್ವಲ್ಪ ನೀರನ್ನು ಹಾಕಿ ಅದು ಯಾವ ರೀತಿ ಹದ ಬರಬೇಕು ಅಂತ ಹೇಳ್ತೀನಿ. ಸೊ ಗಂಟು ಇಲ್ದಂಗೆ ನೋಡ್ಕೊಬೇಕು. ಸೊ ಚೆನ್ನಾಗಿ ಶೇಕ್ ಮಾಡಿ ಮಿಕ್ಸಿಂಗಲ್ಲಿ ಸ್ವಲ್ಪನೂ ಗಂಟು ಇಲ್ದಂಗೆ ನೋಡ್ಕೊಬೇಕು. ನೋಡಿ, ಈ ರೀತಿ ಫಸ್ಟು ಇದೆಲ್ಲ ಸೆಟ್ ಮಾಡ್ಕೊಳ್ಳಿ. ಸೆಟ್ ಆದಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಈ ಹದದಲ್ಲಿ ಬರಬೇಕು. ನೋಡಿ, ಜಾಸ್ತಿ ನೀರು ತರಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿದ್ರೆ ಈ ಒಂದು ಸ್ಟೇಜಲ್ಲಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 2 ಟೀ ಸ್ಪೂನಷ್ಟು ಸಕ್ಕರೆ. ಇದೇನಕ್ಕೆ ಅಂದರೆ ನಾವು ಬಜ್ಜಿ ಫ್ರೈ ಮಾಡುವಾಗ ಅದು ಹೊರಗಡೆ ಕೋಟಿಂಗ್ ಇದೆಯಲ್ಲ, ಅದು ಕ್ಯಾರಮಲೈಸ್ ಆಗುತ್ತೆ. ಸೊ ಒಂಚೂರು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದೇ 1 ಟೀ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿದ್ದೀನಿ, ಸಾಕಷ್ಟೇ. ಸೊ ಈಗ ಪೈನಾಪಲ್ನ ನಾವು ಕಟ್ ಮಾಡಿದ್ದೀವಲ್ಲ, ಅದು ಸಕ್ಕರೆ ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬಾಣಲೆಯಲ್ಲಿ ಎಣ್ಣೆ ಮಾಡ್ಕೊಳ್ಳಿ. ಇವಾಗ ಆ ಬ್ಯಾಟರಲ್ಲಿ ಒಂದೊಂದೇ ಡಿಪ್ ಮಾಡಿ ಹಾಕೋಣ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಕೂಡ ನಾನು ಟ್ರೈ ಮಾಡಿದ್ದು. ಸಕ್ಕದಾಗಿದೆ ರೆಸಿಪಿ ಮಾತ್ರ ಇದು. ಎಲ್ಲ ಟ್ರೈ ಮಾಡಿ. ಸೊ ಪೈನಾಪಲ್ನ ಒಂದೊಂದೇ ಹಾಕ್ಬಿಟ್ಟು ಒಂದು 5 to 6 ಮಿನಿಟ್ ಇದನ್ನು ಫ್ರೈ ಮಾಡ್ಕೊಬೇಕು. ಫ್ಲೇಮು ತುಂಬ ಜಾಸ್ತಿ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಳ್ಳಿ. ಯಾಕಂದರೆ ತುಂಬ ಹೈ ಫ್ಲೇಮಲ್ಲಿ ಇಕ್ಕರೆ ಸೀದೋಗೋ ಅಂಥ ಒಂದು ಚಾನ್ಸ್ ಇರುತ್ತೆ. ಸೊ ನಮಗೆ ಕಲರ್ ಹೆಂಗಿರಬೇಕಂದ್ರೆ ಯೆಲ್ಲೋ ಕಲರೇ ಇರಬೇಕು. ನಾವು ಫ್ರೈ ಮಾಡಿ ತೆಗೆದಾಗ ಯೆಲ್ಲೋ ಕಲರೇ ಇರಬೇಕು. ಸೊ ಒಂದು 5 to 6 ನಿಮಿಷ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ತುಂಬ ರುಚಿಕರವಾದ ಪೈನಾಪಲ್ ಬಜ್ಜಿ ರೆಡಿಯಾಗುತ್ತೆ. ಇವಾಗ ಪೈನಾಪಲು ಎಲ್ಲ ಹಾಕಿದ್ದೀನಿ. ನಮಗೆ ತೆಗೆದ್ಬಿಟ್ಟು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.